ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ಸಪ್ತನದಿ ಉಕ್ಕಿ ಹರಿದಿದ್ವು. ಇದರ ಪರಿಣಾಮವಾಗಿ ಈಗ ಕುಂದಾನಗರಿ ಬೆಳಗಾವಿ ಜನರು ಈಗ ನಿರಾಳರಾಗಿದ್ದಾರೆ. ಯಾಕಂದರೆ ಕುಂದಾನಗರಿ ಬೆಳಗಾವಿ ಜನರಿಗೆ ಏನು ಕುಡಿಯುವ ಜಲಮೂಲ ಆಗಿರ್ತಕ್ಕಂಥ ಏನು ರಕ್ಕಸ್ಕೊಪ್ಪ ಜಲಾಶಯ ಏನಿದೆ, ಈಗ ಸಂಪೂರ್ಣವಾಗಿ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿ ಆಗಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬೆಳಗಾವಿ ತಾಲೂಕಿನ ರಕ್ಕಸ್ಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಒಂದು ರಕ್ಕಸ್ಕೊಪ್ಪ ಜಲಾಶಯ. ಇದು ಮಾರ್ಕಂಡೆ ನದಿಗೆ ಅಡ್ಡಲಾಗಿರ್ತಕ್ಕಂಥ ಜಲಾಶಯ. ಅರ್ಧ TMC ಸಾಮರ್ಥ್ಯದ ಒಂದು ಜಲಾಶಯ ಅಂತ ಹೇಳ್ಬೋದು. ಈ ಜಲಾಶಯದ ನೀರಿನಿಂದಲೇ ಇಡೀ ಒಂದು ವರ್ಷದವರೆಗೆ ಕುಂದಾನಗರಿ ಬೆಳಗಾವಿ ಜನರಿಗೆ ಕುಡಿಯುವ ನೀರನ್ನು ಸಪ್ಲೈ ಮಾಡಲಾಗುತ್ತೆ. ಜೊತೆಗೆ ಏನಂದರೆ 58 ವಾರ್ಡ್ಗಳಿರ್ತಕ್ಕಂಥ ಏನು 6 ಲಕ್ಷಕ್ಕಿಂತ ಅಧಿಕ ಏನು ಜನಸಂಖ್ಯೆ ಇದೆ, ಆ ಒಂದು ಜನಸಂಖ್ಯೆ ಇದೇ ಒಂದು ಜಲಾಶಯದಿಂದ ಕುಡಿಯುವ ನೀರು ಸಪ್ಲೈ ಆಗುವಂಥದ್ದು. ಈಗ ಈಗೊಂದು ಆಗಸ್ಟ್ ಇನ್ನೇನೋ 2 ದಿನಗಳಾದರೆ ಸಾಕು, ಆಗಸ್ಟ್ ತಿಂಗಳು ಆರಂಭ ಆಗುತ್ತೆ. ಆದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಜುಲೈ ಅಂತ್ಯದಲ್ಲಿ ಒಂದು ಪ್ರಮುಖವಾಗಿ ರಕ್ಕಸ್ಕೊಪ್ಪ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿರ್ತಕ್ಕಂಥದ್ದು. ಅರ್ಧ TMC ಸಂಪೂರ್ಣ ಭರ್ತಿಯಾಗಿದೆ. ಅರ್ಧ TMCಗೆ ಭರ್ತಿ ಆದರೂ ಕೂಡ ಈಗ ರಕ್ಕಸ್ಕೊಪ್ಪ ಜಲಾಶಯದಿಂದ ನೀರನ್ನು ಹೊರಗೆ ಬಿಡುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರೈತರಿಗೆ ಒಂದು ನೀರನ್ನು ಬಿಡ್ತದೆ. ಯಾಕೆ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಿದರೆ ಈ ಒಂದು ರಕ್ಕಸ್ಕೊಪ್ಪ ಜಲಾಶಯದ ಹಿಂದುಗಡೆ ಬರ್ತಕ್ಕಂಥ ಏನು 30ಕ್ಕೂ ಅಧಿಕ ಹಳ್ಳಿಗಳಿದ್ದಾವೆ. ಅದು ಬೆಳಗಾವಿ ಆಗಿರ್ಬೋದು, ಅಥವಾ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಬೆಳಗಾವಿ ಆಗಿರ್ಬೋದು, ಮತ್ತು ಏನು ಮಹಾರಾಷ್ಟ್ರದ ಕೆಲ ಏನು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮಗಳಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ರಕ್ಕಸ್ಕೊಪ್ಪ ಜಲಾಶಯ ಅರ್ಧ TMC ಭರ್ತಿಯಾಗಿದ್ದರಿಂದ ಜಲಾಶಯದಿಂದ ನೀರು ಕೂಡ ಬಿಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಇದರಿಂದ ಅಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಾಗುತ್ತೆ ಅಂತ ಆತಂಕ ಇತ್ತು. ಆ ಆತಂಕ ಸದ್ಯ ನಿವಾರಣೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಆಗೋದಿಲ್ಲ. ಯಾಕಂದರೆ ಬೆಳಗಾವಿ ಏನು ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿರ್ತಕ್ಕಂಥ 58 ವಾರ್ಡ್ಗಳಲ್ಲಿ ಕೆಲವೊಂದಿಷ್ಟು ವಾರ್ಡ್ಗಳಿಗೆ ಏನಂದರೆ ಪ್ರಮುಖವಾಗಿ 24/7 ನೀರು ಸಪ್ಲೈ ಮಾಡಲಾಗುತ್ತೆ. ಇನ್ನು 1 ವರ್ಷಗಳ ಕಾಲ ಇವು 24/7 ನೀರು ಸಪ್ಲೈ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಕೆಲವು ಏನು ವಾರ್ಡ್ಗಳಲ್ಲಿ 3 ದಿನಕ್ಕೊಮ್ಮೆ, 5 ದಿನಕ್ಕೊಮ್ಮೆ ಮತ್ತು 7 ದಿನಕ್ಕೊಮ್ಮೆ ನೀರು ಬಿಡುವಂಥ ಒಂದು ಏನು ನೀರನ್ನು ಬಿಡಲಾಗುತ್ತೆ. ಅದು ಕೂಡ ಇನ್ನು ಎಂದಿನಂತೆ ಬಿಡುವಂಥ ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ನಾವು ಒಂದು 2 ತಿಂಗಳ ಹಿಂದೆ ನಾವು ನೋಡೋದಾದರೆ ಅದು ಮೇ ಮತ್ತು ಜುಲೈನಲ್ಲಿ ಮಳೆ ಆಗದ ಕಾರಣಕ್ಕಾಗಿ ಒಂದಿಷ್ಟು ಕುಂದಾನಗರಿ ಬೆಳಗಾವಿಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದರೆ ಡೆಡ್ ಸ್ಟೋರೇಜ್ ವಾಟರನ್ನು ಸಪ್ಲೈ ಮಾಡುವಂಥ ಕೆಲಸ ಕೂಡ ಮಾಡಲಾಗಿತ್ತು. ತದನಂತರ ಹಿಡಕಲ್ ಜಲಾಶಯದಿಂದ ನೀರನ್ನು ಲಿಫ್ಟ್ ಮಾಡಿ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಿದರು. ಮತ್ತು ಈಗ ನೀರಾವರಿ ಇಲಾಖೆ ಏನು ಪ್ರಮುಖವಾಗಿ ಈ ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಕುಡಿಯುವ ನೀರಿನ ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿದೆ. ಇದಕ್ಕೆ ಕಾರಣ ಏನಂದರೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ 15 ತಾಲೂಕುಗಳು ಬರ್ತವೆ. 15 ತಾಲೂಕುಗಳಲ್ಲಿ 7 ತಾಲೂಕುಗಳಲ್ಲಿ ವಾರ್ಡಿಕೆಯಷ್ಟು ಮಳೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪಶ್ಚಿಮ ಘಟ್ಟಗಳು ಬರುವಂಥ ಖಾನಾಪುರ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಇವೆರಡು ತಾಲೂಕುಗಳು ಒಂದು 50ರಷ್ಟು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬರುತ್ತೆ. ಹೀಗಾಗಿ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಆಗುವಂಥದ್ದು ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನಲ್ಲಿ. ಆ ಒಂದು ಕಾರಣಕ್ಕಾಗಿ ರಕ್ಕಸ್ಕೊಪ್ಪ ಜಲಾಶಯ ಈಗ ಜುಲೈ ತಿಂಗಳ ಅಂತ್ಯಕ್ಕೆ ಈಗ ಭರ್ತಿಯಾಗಿದೆ ಅಂತ ಹೇಳ್ಬೋದು. ಇದರಿಂದ ಬೆಳಗಾವಿ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯ ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖವಾಗಿ ನಾವು ನೋಡೋದಾದರೆ ಬೆಳಗಾವಿ ನಗರದ 58 ವಾರ್ಡ್ಗಳ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಜೊತೆಗೆ ಇನ್ನೊಂದು ಏನಂದರೆ ಇದೇ ರೀತಿ ಮಳೆ ಮುಂದುವರೆದ್ರೆ ಆಗ ಇದೇ ಮಾರ್ಕಂಡೆ ನದಿ ಉಕ್ಕಿ ಹರಿಯುತ್ತೆ. ಆಗ ಮಾರ್ಕಂಡೆ ನದಿ ಅಕ್ಕಪಕ್ಕ ಬರ್ತಕ್ಕಂಥ 30ಕ್ಕೂ ಅಧಿಕ ಹಳ್ಳಿಗಳೇನಿದ್ದಾವೆ, ಆ ಒಂದು ಹಳ್ಳಿಯ 100 ಎಕರೆ ಪ್ರದೇಶದ ಜಮೀನಿಗೆ ನೀರು ನುಗ್ಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯಕ್ಕೆ 10 ದಿನಗಳ ಕಾಲ ಬಿಟ್ಟಂಥ ಮಳೆ ಏನಿದೆ, ಈಗ ಮತ್ತೆ ಮಳೆ ಆರಂಭ ಆಗಿರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಒಂದು ರಕ್ಕಸ್ಕೊಪ್ಪ ಜಲಾಶಯ ಒಂದು ಕಡೆ ಭರ್ತಿ ಆದರೆ ಮತ್ತೊಂದು ಕಡೆ ಯಾವ ರೀತಿ ಒಂದು ನಾವು ಮೋಡ ಕವಿದಂಥ ವಾತಾವರಣ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಒಂದು ಮಳೆ ಇವತ್ತು ಕೂಡ ಮುಂದುವರೆದಿದೆ, ನಾಳೆ ಕೂಡ ಮಳೆ ಮುಂದುವರಿಯುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಆದರೆ ಹವಾಮಾನ ಇಲಾಖೆಯಲ್ಲಿ ಏನಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ವಾಡಿಕೆಯಷ್ಟು ಮಳೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅದರಂತೆ ಬೆಳಗಾವಿ ಜಿಲ್ಲೆ 8 ತಾಲೂಕುಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದರಿಂದ ಆ ಒಂದು ಭಾಗದಲ್ಲಿ ಒಂದಿಷ್ಟು ಕೃಷಿ ಚಟುವಟಿಕೆ ಸೇರಿದಂತೆ ಎಲ್ಲದಕ್ಕೂ ಕೂಡ ಒಂದಿಷ್ಟು ಸಮಸ್ಯೆ ಆಗುವಂಥದ್ದು. ಆದರೆ ಕುಂದಾನಗರಿ ಜನರು ಸದ್ಯ ಈಗ ನೆಮ್ಮದಿ ನಿಟ್ಟುಸಿರು ಬಿಡುವಂಥದ್ದಾಗಿದೆ. ಯಾಕಂದರೆ ಪ್ರಮುಖವಾಗಿ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿ ಆಗುತ್ತೋ ಇಲ್ಲೋ ಅಂತ ಒಂದು ಆತಂಕ ಇತ್ತು. ಸದ್ಯ ಈಗ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿದೆ. ಅದೇ ರೀತಿ ಮಲಪ್ರಭಾ ಜಲಾಶಯ ಆಗಿರ್ಬೋದು ಮತ್ತು ಘಟಪ್ರಭಾ ಜಲಾಶಯ ಆಗಿರ್ಬೋದು, ಅವು ಕೂಡ ಇನ್ನೂ ಅರ್ಧದಷ್ಟು ಕೂಡ ಭರ್ತಿಯಾಗಿಲ್ಲ. ಆದರೆ ಈಗ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿದ್ದರಿಂದ ಬೆಳಗಾವಿ ನಗರದ ಜನರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5.